ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪಣಿಕ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶ 2023-24ನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಕೆಲವೊಂದು ಡೌಟ್ಸ್ನ ಕೇಳಿದ್ರು. ಆ ಬಗ್ಗೆ ಸಂಪೂರ್ಣ ಮಾಹಿತಿ ಇದರಲ್ಲಿ ತಿಳಿಸ್ಕೊಡ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, ರಾಜ್ಯ ವಿದ್ಯಾರ್ಥಿ ತಂತ್ರಾಂಶದಲ್ಲಿ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಅಲ್ಲಿ ಲಾಸ್ಟ್ ಡೇಟ್ ಕೂಡ ಮುಗಿದೋಗಿದೆ. ಸಾಕಷ್ಟು ಮಂದಿ ಕೆಟಗರಿ ವಿದ್ಯಾರ್ಥಿಗಳು ಲಾಸ್ಟ್ ಡೇಟ್ ಮುಗಿದೋಗಿರೋದ್ರಿಂದ ಎಕ್ಸ್ಟೆಂಡ್ ಆಗುತ್ತೆ ಏನೋ ಅಂತ ಕೇಳ್ತಾಯಿದ್ರು. ಎಸ್ ಫ್ರೆಂಡ್ಸ್, ಈಗ ಎಮ್.ಟೆಕ್ ಅಡ್ಮಿಷನ್ ಕೂಡ ಆಗಿರೋದ್ರಿಂದ ಕೆಲವೊಂದು ವಿದ್ಯಾರ್ಥಿಗಳು ಎಕ್ಸ್ಟೆಂಡ್ ಕೂಡ ಆಗುತ್ತೆ. ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನವ್ರದ್ದು ಆಲ್ರೆಡಿ ಫೆಬ್ರವರಿ 15, 2024 ಕೂಡ ಮುಗಿದೋಗಿದೆ. ಅವ್ರದ್ದು ಎಕ್ಸ್ಟೆಂಡ್ ಆಗುತ್ತೆ ಏನೋ ಅಂತ ಕೇಳಿದ್ರು. ಖಂಡಿತ ಕೂಡ ಎಕ್ಸ್ಟೆಂಡ್ ಆಗೋ ಚಾನ್ಸಸ್ ತುಂಬಾ ಇದೆ. ಯಾಕೆಂದರೆ ಈಗ PGCET ಮುಗಿಸಿ ಅಡ್ಮಿಷನ್ ಆಗಿರ್ತಕ್ಕಂಥ MBA M.ಟೆಕ್ ಸ್ಟೂಡೆಂಟ್ಸ್ಗಳಿಗೆ ಅಡ್ಮಿಷನ್ ಮುಗಿದೋಗಿದೆ. ಸೊ ಅವರಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಈಗ ಅವಕಾಶ ಮಾಡಿಕೊಡಬೇಕು. ಹಾಗಾಗಿ ಲಾಸ್ಟ್ ಡೇಟ್ನು ಕೂಡ ಎಕ್ಸ್ಟೆಂಡ್ ಮಾಡ್ತಾರೆ. ಮತ್ತು ಅದರ ಜೊತೆಗೆ ಸಾಕಷ್ಟು ಮಂದಿ ವಿದ್ಯಾರ್ಥಿ ಕೇಳ್ತಾ ಇದ್ರು, ಸರ್ ನಮಗೆ ಈಗ ಆಲ್ರೆಡಿ ಅಪ್ಲಿಕೇಶನ್ ವೆರಿಫಿಕೇಷನ್ ಕೂಡ ಪ್ರೋಗ್ರೆಸ್ ಇದೆ, ಕೆಲವೊಂದು ಎಡಿಟ್ಗಳು ಇದ್ದಾವೆ, ಎಡಿಟ್ ಆಪ್ಷನ್ ಬಿಡ್ತಾರೆ ಏನೋ ಅಂತ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೇಳ್ತಾಯಿದ್ರು. ಎಸ್ ಫ್ರೆಂಡ್ಸ್, ಅದನ್ನು ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಅರ್ಜಿನ ಸಲ್ಲಿಸಿದರೆ, ಅರ್ಜಿ ಸಲ್ಲಿಸಿದ ಮೇಲೆ ನಿಮ್ದು ಏನಪ್ಪ ಅಂದ್ರೆ ಈಗ ಏನಾದರೂ ಕರೆಕ್ಷನ್ಸ್ ಇದ್ದರೆ, ತಿದ್ದುಪಡಿಗಳು ಇದ್ದು ಅಂದರೆ ನಿಮ್ಮ ಲಾಸ್ಟ್ ಡೇಟ್ ಒಳಗಡೆ ನೀವೇನಾದರೂ ತಿದ್ದುಪಡಿ ಮಾಡಿಸ್ಕೋಬೇಕು. ಯಾಕೆಂದರೆ ಆಲ್ರೆಡಿ ಈಗ ಸೋಷಿಯಲ್ ವೆಲ್ಫೇರ್ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ವಿದ್ಯಾರ್ಥಿಗಳ ಅಪ್ಲಿಕೇಶನ್ ವೆರಿಫಿಕೇಷನ್ ಕೂಡ ಎಲ್ಲ ಸ್ಟಾರ್ಟ್ ಆಗಿದ್ದಾವೆ. ನೀವು ಇಂಥ ಸಮಯದಲ್ಲಿ ಏನಾದರೂ ಈಗ ನಿಮ್ಮದು ಅಪ್ಲಿಕೇಶನ್ OBC ಕೆಟಗರಿ ವಿದ್ಯಾರ್ಥಿಗಳದ್ದು ಏನಾದರೂ ಅಪ್ಲಿಕೇಶನ್ ಕರೆಕ್ಷನ್ ಇರ್ಬೋದು, ಅದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇರ್ಬೋದು. ಸೊ ನಿಮ್ಮದು ಲಾಸ್ಟ್ ಡೇಟ್ ಮುಗಿಯೋದ್ರ ಒಳಗಾಗಿ ನೀವು ಅಪ್ಲಿಕೇಶನ್ ಎಡಿಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಎಲ್ಲಿದೆ ಅಂದರೆ ನಿಮ್ಮ ಹತ್ತಿರದ ತಾಲೂಕು ಆಫೀಸರ್ಸ್ ಹತ್ರ. ಅಂದರೆ ಈಗ SC/ST ವಿದ್ಯಾರ್ಥಿಗಿದ್ರೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಎಡಿಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನವರಿಗೆ ಅವರಿಗೆ ತಾಲೂಕು ಬ್ಯಾಕ್ವರ್ಡ್ ಕ್ಲಾಸ್ ಹಿಂದುಳಿದ ವರ್ಗ ಕಲ್ಯಾಣ ಅಧಿಕಾರಿ ಅಂತ ಮಾಡಿರ್ತಾರೆ. ಅಲ್ಲಿ ತಾಲೂಕು ನಿಮ್ಮ ಹತ್ತಿರ ತಾಲೂಕು ಆಫೀಸ್ನಲ್ಲಿ ಹೋಗಿ ಎಡಿಟ್ ಮಾಡಿಸ್ಬೋದು. ಹಾಗೆ ಮೈನಾರಿಟಿ ಇದ್ದರೆ ಮೈನಾರಿಟಿ ಅಲ್ಪಸಂಖ್ಯಾತ ಕಲ್ಯಾಣ ಅಧಿಕಾರಿ ಅಂತ ಇರ್ತಾರೆ. ಮತ್ತು GM ಇದ್ದರೆ ಸೊ ಅವ್ರಿಗೆ ಕೂಡ ಏನಪ್ಪ ಅಂದರೆ ಅವ್ರಿಗೆ ಅವಕಾಶ ಮಾಡಿಕೊಡ್ತಾರೆ. ಸೊ ಹಾಗಾಗಿ ನಿಮ್ದು ಏನಂದರೆ ಲಾಸ್ಟ್ ಡೇಟ್ ಮುಗಿದಿರಬಾರ್ದು. ಅಪ್ಲಿಕೇಶನ್ ಸಬ್ಮಿಷನ್ಗೆ ಲಾಸ್ಟ್ ಡೇಟ್ ಮುಗಿದೋದ್ಮೇಲೆ ನೀವೇನಾದರೂ ಎಡಿಟ್ ಆಪ್ಷನ್ಗೆ ಹೋದರೆ ಅಲ್ಲಿ ಅವ್ರು ಎಡಿಟ್ ಮಾಡ್ಕೊಡೋಕ್ಕಾಗಲ್ಲ. ಏನಾದರೂ ಕರೆಕ್ಷನ್ಸ್ ಇದ್ದು ಅಂದರೆ ನಿಮ್ಮದು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದರೆ ಅದೊಂದು ಕಾಪಿ ಮತ್ತು ನಿಮ್ಮ ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ ಡೀಟೇಲ್ಸು ಮತ್ತು ಕ್ಯಾಶ್ ಇನ್ಕಮ್ನಲ್ಲಿ ಏನಾದರೂ ಚೇಂಜಸ್ ಮಾಡೋದಿತ್ತಾ ಅಥವಾ ಆ ನಂಬರ್ ತಪ್ಪಾಗಿ ಕೊಡ್ತಿದ್ದೀರಾ ಅಲ್ಲಿ ಹೋಗಿ ನೀವು ಕೊಟ್ಟರೆ ಸಾಕು, ಅವ್ರು ಎಡಿಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತಾಯಿದ್ದಾರೆ. ಮತ್ತು ಅದ್ರ ಜೊತೆಗೆ ಸಾಕಷ್ಟು ಮಂದಿ ವಿದ್ಯಾರ್ಥಿ ಇನ್ನೊಂದು ಕೇಳ್ತಾಯಿದ್ರು, ಸರ್ ನಮ್ದೀಗ ಆಲ್ರೆಡಿ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ನಮ್ಮದು ಇಯರ್ ಆಫ್ ಸ್ಟೂಡೆಂಟ್ಸ್ ಚೆಕ್ ಮಾಡ್ಕೊಂಡಾಗ ಅಥವಾ ಆ್ಯಡ್ ಕ್ಯಾಶ್ ಇನ್ಕಮ್ ಸರ್ಟಿಫಿಕೇಟ್ ಡೀಟೇಲ್ಸ್ನ ಕ್ಲಿಕ್ ಮಾಡೋಕ್ಕೆ ಹೋದಾಗ ನಮ್ಮದು ಯು ಆರ್ ನಾಟ್ ಎಲಿಜಿಬಲ್ ಟು ಅಪ್ಲೋಡ್ ಅಂತ ಬರ್ತಾಯಿದೆ. ಸೊ ಏನು ಮಾಡ್ಬೋದು ಅಂತ. ಎಸ್ ಫ್ರೆಂಡ್ಸ್, ಇದೇನು ಮಾಡಿದ್ದಾರೆ, ರೈತ ವಿದ್ಯಾನಿಧಿ ವಿದ್ಯಾರ್ಥಿಗಳಿಗೆ ಮಾತ್ರ, ಅದು ಫೆಬ್ರವರಿ 29 ಒಳಗಾಗಿ. ಸೊ GM ಕೆಟಗರಿ ಸೇರಿರ್ತಕ್ಕಂಥ ವಿದ್ಯಾರ್ಥಿ, ಭೂರಹಿತ ಕೃಷಿ ಕಾರ್ಮಿಕರು ಯಾರಿದ್ದಾರೆ ಸೊ ಅಂಥವ್ರ ಮಕ್ಕಳಿಗೆ ಮಾತ್ರ ಈ ಟ್ಯಾಬ್ನ ಅರೇಮಲ್ ಮಾಡಿದ್ದಾರೆ. ಅವ್ರಿಗೆ ಏನು ಮಾಡಿದ್ದಾರೆ ಅಂದರೆ ಅವರು ಕ್ಯಾಶ್ ಇನ್ಕಮ್ ಡೀಟೇಲ್ಸ್ 2.5 ಲಕ್ಷ ರೂಪಾಯಿ ಒಳಗಡೆ ಇರತಕ್ಕಂಥ ಸರ್ಟಿಫಿಕೇಟ್ ಡೀಟೇಲ್ಸ್ನ ಅಪ್ಲೋಡ್ ಮಾಡ್ಬೋದು. ಅಪ್ಲೋಡ್ ಅಂದರೆ ಏನು, ನಂಬರ್ನ ಎಂಟ್ರಿ ಮಾಡ್ಕೊಂಡು ಸಬ್ಮಿಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತು ಅದ್ರ ಜೊತೆಗೆ ವಿದ್ಯಾರ್ಥಿಗಳು ಇನ್ನೊಂದು ಕೇಳ್ತಾಯಿದ್ರು, ಸರ್ ನಮ್ದು ಈಗ ಆಲ್ರೆಡಿ ಏನಪ್ಪ ಅಂದರೆ ಲಾಸ್ಟ್ ಇಯರ್ದು ಇನ್ನೂ ಕೂಡ ನಮಗೆ ಅಮೌಂಟ್ ಬಂದಿಲ್ಲ, ಬರುತ್ತೋ ಅಥವಾ ಏನು. ಎಸ್ ಫ್ರೆಂಡ್ಸ್, ಗೌರ್ನಮೆಂಟ್ನಲ್ಲಿ ಈಗ ಆಲ್ರೆಡಿ ಏನಪ್ಪ ಅಂದರೆ ಮಾರ್ಚ್ ಫೈನಾನ್ಷಿಯಲ್ ಇಯರ್ 2022-23ನೇ ಸಾಲಿಂದು ಫೈನಾನ್ಷಿಯಲ್ ಇಯರು ಆಲ್ರೆಡಿ ಮುಗಿತಾ ಬಂದಿದೆ. ಮತ್ತು ಅದರ ಜೊತೆಗೆ 23-24ನೇ ಸಾಲಿಂದ ಸ್ಟಾರ್ಟ್ ಆಗಿರೋದ್ರಿಂದ ಈ ಫೈನಾನ್ಷಿಯಲ್ ಇಯರ್ನಲ್ಲಿ ಇನ್ನೂ ಒಂದು ತಿಂಗಳು ವೇಟ್ ಮಾಡಿ. ಸೊ ಅದ್ರ ಬರೋದಿದ್ದರೆ ಇನ್ನೂ 1 ಮಂತ್ ಒಳಗಡೆ ಬರಬೇಕು, ಬರಲಿಲ್ಲ ಅಂದರೆ ಬರೋಕ್ಕಾಗಲ್ಲ. ಸೊ ಹಾಗಾಗಿ ಈಗ ಆಲ್ರೆಡಿ ಯಾರು ಪೆಂಡಿಂಗ್ ಇದ್ದಾವೆ ಅವರು ಫಸ್ಟ್ ಕಮ್ ಫಸ್ಟ್ ಬೇಸಿಸ್ನಲ್ಲಿ ಅವರು ಮಾಡ್ತಿದ್ರೆ ಬಜೆಟ್ ರಿಲೀಸ್ ಆದಾಗ ನಿಮ್ಮ ಅಮೌಂಟು ನಿಮ್ಮ ಅಕೌಂಟಿಗೆ ಕೂಡ ಬರೋ ಚಾನ್ಸಸ್ ತುಂಬಾ ಇದೆ. ಬಟ್ ವೇಟ್ ಮಾಡಿ, ಈಗ ಅದು ಇನ್ನೂ ಕೂಡ ಕ್ಲಾರಿಫೈ ಆಗಿಲ್ಲ ಅಂತ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಮತ್ತು ಅದ್ರ ಜೊತೆಗೆ ಅಟೆಸ್ಟೇಷನ್ ಬಗ್ಗೆನೂ ಸಾಕಷ್ಟು ಮಂದಿ ವಿದ್ಯಾರ್ಥಿ ಕೇಳಿದರು, ಸರ್ ನಮ್ಮದು ಅಟೆಸ್ಟೇಷನ್ನಲ್ಲಿ ನಮ್ಮದು ಆಪ್ಷನ್ ಇಸ್ ಫಾರ್ ಸ್ಟೂಡೆಂಟ್ ಟು ಅಪ್ಲೋಡ್ ಕೀನ್ ಆಫ್ ಡಿಫೆನ್ಸ್ ಸರ್ಟಿಫಿಕೇಟ್ ನಾಟ್ ಡನ್ ಅರ್ಲಿಯರ್ ಅಂತ ಬರ್ತಾಯಿದೆ. ಸೊ ಇದು ಕ್ಲಿಯರಾಗಿ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಕ್ಲಿಯರಾಗಿ ಕೊಡ್ತಾ ಇದ್ದೀನಿ ನಾನು. ನೋಡಿ ಫ್ರೆಂಡ್ಸ್, ಅಟೆಸ್ಟೇಷನ್ ಏನಿದೆಲ್ಲ ಇದು ಪರ್ಟಿಕ್ಯುಲರ್ಲಿ ನಿಮಗೆ ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಅಂತ ಹೋದಾಗ ಇದು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಒಂದು ಸರಿ ಓದಬೇಕು ನೀವು. ಸ್ಟೆಪ್ ನಂಬರ್ 3 ಏನಿದೆಯಲ್ಲ ಅದು ಅಟೆಸ್ಟೇಷನ್ ರಿಲೇಟೆಡ್ ಇದ್ದು, ಅದು PUC, ITI, GTTC, ಡಿಪ್ಲೊಮಾ ಇನ್ ಪಾಲಿಟೆಕ್ನಿಕ್, ಡಿಪ್ಲೊಮಾ ಇನ್ ನರ್ಸಿಂಗ್, ಡಿಪ್ಲೊಮಾ ಇನ್ ಎಜುಕೇಷನ್, ಡಿಪ್ಲೊಮಾ ಇನ್ ಪ್ಯಾರಾಮೆಡಿಕಲ್, ಡಿಪ್ಲೊಮಾ ಇನ್ ಫಾರ್ಮಸಿ ಸ್ಟೂಡೆಂಟ್ಸ್ಗಳಿಗೆ ಡಿಸೇಬಲ್ ಇದೆ ಅಂದರೆ ಅರ್ಥ ನಾಟ್. ಇದು ನಿಮಗೆ ಆ ಥರ ಅಟೆಸ್ಟೇಷನ್ ಮಾಡಿಸೋ ಅಗತ್ಯವಿರೋದಿಲ್ಲ. PUC, ITI, GTTC, ಡಿಪ್ಲೊಮಾ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು. ಮತ್ತು ಯಾರಿಗೆ ಎಲಿಜಿಬಲ್ ಇದೆ ಅಂದರೆ UG, PG ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು, ಅಂದರೆ ಡಿಗ್ರಿ ಓದ್ತಾ ಇರ್ತಕ್ಕಂಥ ಯಾವುದೇ ಕೋರ್ಸ್ ಇರ್ಬೋದು, ಆಮೇಲೆ PG ಓದ್ತಾ ಇರ್ತಕ್ಕಂಥ ಯಾವುದೇ ಕೋರ್ಸ್ಗಳು ಇರ್ಬೋದು, PhD ಓದ್ತಾ ಇರ್ಬೋದು. ಸೊ ಅಂಥವ್ರಿಗೆ ಈ ಸ್ಟೆಪ್ ನಂಬರ್ 3 ಏನಿದೆ ಅಟೆಸ್ಟೇಷನು ಅವ್ರಿಗೆ ಏನಪ್ಪ ಅಂದರೆ ಮಾಡಬೇಕಾಗತ್ತೆ, ಕಂಪಲ್ಸರಿ ಅವರು ಮಾಡಲೇಬೇಕಾಗತ್ತೆ. ಯಾಕೆಂದರೆ ಅದು ಅಟೆಸ್ಟೇಷನ್ ಮಾಡಿಸಿದ್ರೆ ಅವ್ರ ಡಾಕ್ಯುಮೆಂಟ್ಸ್ನು ಕೂಡ ಆನ್ಲೈನ್ ವೆರಿಫೈ ಆಗಿರುತ್ತೆ. ನಂತರ ಅವರು ಎಲಿಜಿಬಲ್ ಫಾರ್ ಅಮೌಂಟ್ ಕೂಡ ಆಗುತ್ತೆ. ಮತ್ತು ಅದರ ಜೊತೆಗೆ ಅವರಿಗೆ ಅನುಕೂಲ ಕೂಡ ಆಗುತ್ತೆ. ಸೊ ನಮ್ಮದು ಈ ವರ್ಷನೂ ಕೂಡ ಈ ವಿದ್ಯಾಸಿರಿ ಅಮೌಂಟ್ ಬರಲಿಕ್ಕೆ ಲಾಸ್ಟ್ ಇಯರ್ ವಿದ್ಯಾಸಿರಿ ಅಟೆಂಡೆನ್ಸ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿದ್ದಲ್ಲ, ಅದೇ ಥರ ಈ ವರ್ಷವೂ ಇದೇನು ಅಂತ
ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೂಡ ನನಗೆ ಮೆಸೇಜ್ ಮಾಡಿದ್ರು, ಅವ್ರಿಗೆ ಕೂಡ ಕ್ಲಾರಿಫೈ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಈ ಏನು ವಿದ್ಯಾಸಿರಿ ಅಮೌಂಟ್ ಏನಿದೆಯಲ್ಲ, ಸೊ ಅಮೌಂಟ್ನು ಕೂಡ ಏನಪ್ಪ ಅಂದರೆ ಡೇ ಸ್ಕಾಲರ್ ಮಾಡಿ ಅಪ್ಡೇಟ್ ಮಾಡಿರ್ತೀರ. ಮತ್ತು ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಿ ನಿಮಗೆ ಹಾಸ್ಟೆಲ್ಗೆ ಅರ್ಜಿ ಹಾಕಿದ ಮೇಲೆ ಹಾಸ್ಟೆಲ್ ಅಲಾಟ್ಮೆಂಟ್ ಆಗಿಲ್ಲ ಅಂದರೆ ಅಂಥ ಒಂದು ವಿದ್ಯಾರ್ಥಿ ಡೇ ಸ್ಕಾಲರ್ನ ಹಾಕಿರ್ತೀರಲ್ಲ, ನಿಮ್ಮ ಹಾಸ್ಟೆಲ್ ಮ್ಯಾನೇಜ್ಮೆಂಟ್ ಐ ಡಿ ಅಂತ ಕರಿತೀರಿ, HMID ಅಂತ ಕರಿತೀರಿ. ಅದನ್ನು HMIS ಹಾಸ್ಟೆಲ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ನಲ್ಲಿ ಅವ್ರು ಏನು ಮಾಡಿರ್ತಾರೆ ಅಂದರೆ ತೊಗೊಂಡಿರ್ತಾರೆ. ಸೊ ಅಲ್ಲಿ SSP IDನೂ ಕೂಡ ಮೆನ್ಷನ್ ಮಾಡಿರ್ತೀರ. ಆ ವಿದ್ಯಾರ್ಥಿ ಅರ್ಜಿ ಹಾಕಿದ ನಂತರನೂ ಕೂಡ ಅವ್ರಿಗೆ ಹಾಸ್ಟೆಲ್ ಸಿಕ್ಕಿಲ್ಲ ಅಂತಂದಾಗ ಅವರ ಅಮೌಂಟ್ನ ಅವರ ಅಕೌಂಟಿಗೆ ಕೂಡ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ವತಿಯಿಂದ ಅವ್ರ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಆಧಾರ್ ಬೇಸ್ಡ್ ಲಿಂಕ್ ಬ್ಯಾಂಕ್ ಅಕೌಂಟಿಗೆ ಅವರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ನೀವು ಸಪ್ರೇಟಾಗಿ ವಿದ್ಯಾಸಿರಿ ರಿಲೇಟೆಡ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ. ಒಂದು ವೇಳೆ ಬಂದರೆ ಅದನ್ನು ಕೂಡ ನಾನು ನಿಮಗೆ ಮತ್ತೆ ತಿಳಿಸ್ಕೊಡ್ತೀನಿ ಅಂತಲೂ ಕೂಡ ಹೇಳ್ತಾ ಇದ್ದೀನಿ. ಮತ್ತು ಅದ್ರ ಜೊತೆಗೆ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಸರ್ ನಮ್ದು ಈಗ ಆ್ಯಡ್ ಪೇರೆಂಟ್ ಡೀಟೇಲ್ಸ್ನಲ್ಲಿ ಹೋದಾಗ ಅವ್ರ ಪೇರೆಂಟ್ ತಂದೆ ತಾಯಿಯ ಆಧಾರ್ ಕಾರ್ಡ್ ಡೀಟೇಲ್ಸ್ನ ಕೂಡ ಈಗ ತೋರಿಸ್ತಾ ಇಲ್ಲ. ಯಾಕೆ ನೀವು ಆಲ್ರೆಡಿ ಒಂದು ಸಾರಿ ನಿಮ್ಮ ಪೇರೆಂಟ್ ಡೀಟೇಲ್ಸ್ನ ಆಧಾರ್ ನಂಬರ್ನ ಆ್ಯಡ್ ಮಾಡಿದರೆ ಮತ್ತೊಂದು ಸಾರಿ ಪದೇ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಅದನ್ನು ಕ್ಲಾರಿಫೈ ಮಾಡ್ತಾ ಇದ್ದೀನಿ ನಾನು. ಮತ್ತು ಅದ್ರ ಜೊತೆಗೆ ಇನ್ನೂ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಹೇಳ್ತಾಯಿದ್ರು, ಸರ್ ಈ ಫ್ರೀ ಶಿಪ್ ಕಾರ್ಡ್ ಏನಿದೆಯಲ್ಲ ಅದನ್ನು ನಮಗೆ ಕ್ಲಿಕ್ ಮಾಡಿದಾಗ ಗೆಟ್ ಪರ್ಮಿಷನ್ ಇಯರ್ ಆ್ಯಡೆಡ್ ಥ್ರೂ ದಿ ಡಿಪಾರ್ಟ್ಮೆಂಟ್ ಅಂತ ಬರ್ತಾಯಿದೆ. ಇದು ಓನ್ಲಿ ಫ್ರೀ ಶಿಪ್ ಕಾರ್ಡ್ ಇದೆಯಲ್ಲ, SC ಕ್ಯಾಟಗರಿ ಶೆಡ್ಯೂಲ್ ಕ್ಯಾಸ್ಟ್ ವಿದ್ಯಾರ್ಥಿಗಳು ಯಾರಿದ್ದಾರೆ ಅಂಥವ್ರಿಗೆ ಏನಪ್ಪ ಅಂದರೆ ಈ ಫ್ರೀ ಶಿಪ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಬೇರೆ ಯಾವ ವಿದ್ಯಾರ್ಥಿಗಳಿಗೆ ಬರೋದಿಲ್ಲ. ಹಾಗಾಗಿ ನೀವು ಕ್ಲಿಯರ್ ಕಟ್ಟಾಗಿ ಈ ಫ್ರೀ ಶಿಪ್ ಕಾರ್ಡ್ ಏನಿದೆಯಲ್ಲ ಇದು ಜಸ್ಟ್ ಲೈಕ್ ATM ಥರ, ಅಂದರೆ ಅವರು ಎಲಿಜಿಬಲ್ ಇದ್ದಾರೆ. ಮತ್ತು ಅವ್ರಿಗೆ ಏನಪ್ಪ ಅಂದರೆ ಪ್ರತಿ ವರ್ಷವೂ ಹೋಗಿ ಅವರು ಟ್ಯೂಷನ್ ಫೀಸ್ನ ಕಾಲೇಜ್ನ ಕಟ್ಟೋ ಅವಶ್ಯಕತೆ ಇಲ್ಲ. ಈ ನಂಬರ್ ಏನು ಈಗ ATM ಕಾರ್ಡ್ ನಂಬರ್ ಯಾವ ಥರ ಇರುತ್ತೆ ಆ ನಂಬರ್ ಬಂದಿರುತ್ತೆ. ಸೊ ಅದನ್ನು ಜೆರಾಕ್ಸ್ ಕಾಪಿನ ಅವರು ಯಾವ ಕಾಲೇಜಿಗೆ ಅಡ್ಮಿಷನ್ ಮಾಡ್ಕೊಳ್ತಾರೆ ಸಬ್ಮಿಟ್ ಮಾಡಿದ್ರೆ ಗೌರ್ನಮೆಂಟು ಅವ್ರ ಅಕೌಂಟಿಗೆ ಅಂದರೆ ಕಾಲೇಜ್ ಅಕೌಂಟಿಗೆ ಜಮಾ ಮಾಡುತ್ತೆ. ಈಗ ಪದೇ ಅವ್ರ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದು, ನಂತರ ಅವ್ರಿಗೆ ಅಮೌಂಟ್ನ ಡಿಸ್ಪರ್ಸ್ ಮಾಡೋದು, ಇದೆಲ್ಲ ಡಿಲೇ ಮಾಡೋದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಗೆಟ್ ಫ್ರೀ ಶಿಪ್ ಕಾರ್ಡ್ ಅಂತ ಮಾಡಿದ್ದಾರೆ ಫ್ರೆಂಡ್ಸು. ಸೊ ಹಾಗಾಗಿ ಮತ್ತು ಅದ್ರ ಜೊತೆಗೆ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೇಳ್ತಾಯಿದ್ರು, ಸರ್ ನಮ್ದು KYC ಮಾಡ್ಸೋಕ್ಕೆ ಹೋದಾಗ ಕೆಲವೊಂದು ಎರರ್ಗಳು ಬರ್ತಾಯಿದೆ. ಖಂಡಿತ ಕೂಡ KYC ಮಾಡಿಸೋದು ಕಂಪಲ್ಸರಿ ಮಾಡಿದರೆ KYC ಮಾಡಿಸಿದ್ರೆ ಮಾತ್ರ ನಿಮ್ದು ಅಮೌಂಟ್ ಬರುತ್ತೆ, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಹಾಗಾಗಿ ಆಧಾರ್ ಲಿಂಕ್ಡ್ KYC ಅಂತ ನೋ ಯುವರ್ ಸರ್ಟಿಫಿಕೇಟ್ ಅಂತ. KYC ಅಂದರೆ ನೋ ಯುವರ್ ಸರ್ಟಿಫಿಕೇಟ್ ಅಂದರೆ ನಿಮ್ಗೆ ಯಾವ್ಯಾವ ಸರ್ಟಿಫಿಕೇಟ್ ಇದಾವೆ ಅವನ್ನೆಲ್ಲನೂ ಕೂಡ ಅಪ್ಡೇಟ್ ಮಾಡಿಸೋದು ಕಂಪಲ್ಸರಿ ಮಾಡಿದ್ದಾರೆ. ಸೊ KYCನ ನೀವು ಹೊರಗಡೆ ಬಯೋ ಸೆಂಟರ್ನಲ್ಲಿ ಅಥವಾ ನೆಟ್ವರ್ಕ್ ಸೆಂಟರ್ನಲ್ಲಿ ಸೈಬರ್ ಸೆಂಟರ್ನಲ್ಲಿ ಹೋಗಿ ಮಾಡಿಸ್ಬೋದು. ಅಥವಾ ನಿಮ್ಮ ಮೊಬೈಲ್ನಲ್ಲೇ ನೀವೇನು ಮಾಡೋದಿತ್ತಂದರೆ ಅದಕ್ಕೊಂದು ಸಪ್ರೇಟಾಗಿ ವೀಡಿಯೋ ಮಾಡಿ ಹಾಕಿದ್ದೀನಿ ನನ್ನ ಚಾನಲಲ್ಲಿದೆ, ಅದನ್ನು ಕೂಡ ನೀವು ನೋಡ್ಕೋಬೋದು ಫ್ರೆಂಡ್ಸ್. ಮತ್ತು ಅದ್ರ ಜೊತೆಗೆ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೇಳ್ತಾಯಿದ್ರು, ಸರ್ ನಮ್ಮದು ಈಗ ಈ ವರ್ಷದ ಸ್ಕಾಲರ್ಶಿಪ್ ಯಾವಾಗ ಬರುತ್ತೆ ಅಥವಾ ಬರುತ್ತಲ್ಲ, ಅದು ಖಂಡಿತ ಕೂಡ ಬರುತ್ತೆ. ಈಗ ಅಲ್ಲಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನವ್ರದ್ದು ಅಪ್ಡೇಟ್ ಅಥವಾ ಪ್ರೋಗ್ರೆಸ್ ವರ್ಕ್ ಸ್ಟಾರ್ಟ್ ಆಗಿದೆ. ತಾಲೂಕು ಆಫೀಸರ್ ಕೂಡ ವೆರಿಫಿಕೇಷನ್ ಪ್ರೋಗ್ರೆಸ್ ಆಗಿದೆ. ಈಗ ನೆಕ್ಸ್ಟ್ ಮೈನಾರಿಟಿ ಮತ್ತು OBC ಕ್ಯಾಟಗರಿ ವಿದ್ಯಾರ್ಥಿಗಳು ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ CM ರೈತ ವಿದ್ಯಾನಿಧಿ ಆಲ್ರೆಡಿ ಕೃಷಿ ಇಲಾಖೆಯಿಂದ ಅರ್ಜಿ ನೋಡೋಕೆ ಕರೆದಿದ್ದಾರೆ, ಅವ್ರದ್ದು ನೆಕ್ಸ್ಟ್ ಮಂತ್ ನೋಟ್ಸು ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟು. ಈ ಥರದ ಡೌಟ್ಸ್ಗಳು ನಿಮಗೆ ಬೇರೆ ಏನಾದರೂ ಉಳಿದಿದ್ದು ಅಂದರೆ ತಪ್ಪದೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ಹಾಗೆ ಯೂಟ್ಯೂಬ್ ಚಾನಲ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಮಾಹಿತಿ ಎಲ್ಲರಿಗೂ ಇಷ್ಟ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಮ ಮಾನಸಿಕರಣ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.